ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮೆಚ್ಚಿನ ಪ್ರಕಾಶ್ ಕರಿಗಾರ್. ಇವತ್ತಿನ ದಿನ ನಾನು ನಿಮಗೆ ಏನು ಹೇಳಕ್ಕೊಂಡಿದ್ದೀನಪ್ಪ ಅಂದ್ರೆ, ನಾವು ಬ್ಯಾಕ್ ಬಟನ್ ನಮ್ಮ ಮೊಬೈಲ್ನಲ್ಲಿ ಯಾವ ಥರ ಹಾಕಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಈಗ ನಾವು ಬ್ಯಾಕ್ ಬಟನನ್ನು ಹಾಕಬೇಕಪ್ಪ ಅಂತಂದರೆ ಯಾವ ಥರನಾಗಿ ನಾವು ಕೆಲಸ ಮಾಡೋದತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನೋಡಾಕೊಂತೀವಿ. ಈಗ ನಾವು ಬ್ಯಾಕ್ ಬಟನನ್ನು ನೋಡ್ಲಿಕ್ಕೆ ಹೋಗ್ಬೇಕಾದಪ್ಪ ಅಂದರೆ ನಾವು ಸೆಟ್ಟಿಂಗ್ನಲ್ಲಿ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ನಲ್ಲಿ ಹೋಗಿಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸರ್ಚ್ ಬಾರಲ್ಲಿ ಎಲ್ಲ ಇದ್ರ ಮೇಲೆ ಹೋಗಿ ನ್ಯಾವಿಗೇಷನ್ ಅಂತೇಳಿ ಬಿಡಬೇಕು. NAVI ಅಂತ ಬಡಿದ್ರೆ ಸಾಕು, ನ್ಯಾವಿಗೇಷನ್ ಅಂತ ಬಂದೇ ಬರುತ್ತೆ. ನ್ಯಾವಿಗೇಷನ್ ಮೋಡ್ ಮೇಲೆ ಹೋಗಬೇಕಾಗುತ್ತೆ. ನ್ಯಾವಿಗೇಷನ್ ಮೋಡ್ ಮೇಲೆ ಹೋದ ನಂತರ ನಮಗೆ ನ್ಯಾವಿಗೇಷನ್ ಕೀಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಆದ ನಂತರ ನಾವು ಯಾವ ಥರನಾಗಿದೆ ಕ್ಲಿಕ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟೈತಿ. ಇಲ್ಲಿ ನೋಡಿ, ನಾವು ತೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ತೆಳಗಡೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈ ಥರನಾಗಿದೆ ಮತ್ತು ಇಲ್ಲಿ ಈ ಥರನಾಗಿದೆ ಮತ್ತು ಇಲ್ಲಿ ಈ ಥರನಾಗಿದೆ. ನಮಗೀಗ ಇದನ್ನು ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರನಾಗಿ ಕಾಣ್ತಾ ಇದೆ. ಈಗ ಮತ್ತೆ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈ ಥರನಾಗಿದೆ, ಇಲ್ಲಿ ಈ ಥರನಾಗಿ, ಇಲ್ಲಿ ಈ ಥರನಾಗಿ ಮತ್ತೆ ಚೇಂಜ್ ಆಗಿದೆ. ನಾವು ಯಾವ ಥರನಾಗಿ ಬೇಕಾದ ಥರನಾಗಿ ಇಲ್ಲಿ ಶರ್ಟ್ ಮಾಡ್ಕೋಬೋದು ನಾವೀಗ ಮತ್ತು ಇನ್ನು ಸೈಡ್ನಲ್ಲಿ ಯಾವ ಥರನಾಗಿ ಸೆಟ್ ಮಾಡ್ಕೋಬೋದು ಸರ್ ಅಂತ ಕೇಳ್ತಾ ಇದ್ದರೆ, ಈಗ ನ್ಯಾವಿಗೇಷನ್ ಅಂತ ತೆಗೆದಿದೆಯಲ್ಲ, ಸೆಕೆಂಡ್ನೇ ಆಪ್ಷನ್ನ ಚೂಸ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಕೇಳ್ತಾ ಇದೆ ನಿಮಗೆ ನ್ಯಾವಿಗೇಷನ್ನ ಯಾವ ಥರನಾಗಿ ನಾವು ಸೆಟ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇದೆ. ನಮಗೆ ಈ ಥರನಾಗೂ ಬೇಕಂದರೆ ಈ ಥರನಾಗೂ ಮಾಡಿಕೊಡುತ್ತೆ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಈಗ ಬ್ಯಾಕ್ ಹೊಡೆಯೋದಕ್ಕೆ ನಾವು ಈ ಥರ ಬ್ಯಾಕ್ ಮಾಡಿದರೆ ಸಾಕು, ಬ್ಯಾಕ್ ಆಗಿ ಹೋಗುತ್ತೆ. ನೋಡಿ, ಬ್ಯಾಕ್ ಆಗ್ತಾ ಇದೆಯಲ್ಲ. ಈಗ ಈ ಥರ ಮಾಡಿದ್ರೂ ಬ್ಯಾಕ್ ಆಗುತ್ತೆ. ಈಗ ಮತ್ತೆ ನ್ಯಾವಿಗೇಷನ್ ಹೊಡೆದು ನಾವೇನು ಮಾಡ್ತೀವಪ್ಪ ಅಂದರೆ ನ್ಯಾವಿಗೇಷನ್ ಓಪನ್ ಮಾಡಿ ಮೊದಲಿದ್ದ ಥರನ ಮಾಡ್ಕೋಬೇಕಾಯ್ತು ಸರ್. ನಮಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ನಾವು ಮುಂದೊಂದು ಟೈಮ್ನಾಗ ನಾವು ಅದೇ ಥರ ಮಾಡ್ಕೋಬೇಕಪ್ಪ ಅಂದ್ರೆ ನ್ಯಾವಿಗೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ನಾವು ಮೊದಲು ಯಾವ ಥರನಾಗಿತ್ತೋ ಅದೇ ಥರನಾಗಿ ಆಕತ್ತಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.